ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆಳಗಿನ ಯಾವ ಕಂಪ್ಯೂಟರ್ಗಳನ್ನು ಸುಲಭವಾಗಿ ಒಯ್ಯಬಹುದು? ಆಪ್ಷನ್ ಎ ಲ್ಯಾಪ್ಟಾಪ್ಗಳು, ಆಪ್ಷನ್ ಬಿ ಸೂಪರ್ ಕಂಪ್ಯೂಟರ್ಗಳು, ಆಪ್ಷನ್ ಸಿ PCಗಳು, ಆಪ್ಷನ್ ಡಿ ಮಿನಿ ಕಂಪ್ಯೂಟರ್ಗಳು. ಇದಕ್ಕೆ ಉತ್ತರ ಆಪ್ಷನ್ ಎ ಲ್ಯಾಪ್ಟಾಪ್ಗಳು. ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಶೇಖರಣಾ ಸಾಧನವನ್ನಾಗಿ ಬಳಸಲಾಗುತ್ತದೆ? ಆಪ್ಷನ್ ಎ ಮ್ಯಾಗ್ನೆಟಿಕ್ ಡ್ರಮ್, ಆಪ್ಷನ್ ಬಿ ಹಾರ್ಡ್ ಡಿಸ್ಕ್, ಆಪ್ಷನ್ ಸಿ ಫ್ಲಾಪಿ, ಆಪ್ಷನ್ ಡಿ ಎ ಮತ್ತು ಸಿ ಎರಡು. ಉತ್ತರ ಆಪ್ಷನ್ ಎ ಮ್ಯಾಗ್ನೆಟಿಕ್ ಡ್ರಮ್. ಸರಿಯಾಗಿ ಜೋಡಿಸಲಾದ ಡೇಟಾವನ್ನು ಹೀಗೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಕ್ಷೇತ್ರ, ಆಪ್ಷನ್ ಬಿ ಪದಗಳು, ಆಪ್ಷನ್ ಸಿ ಫೈಲ್, ಆಪ್ಷನ್ ಡಿ ಮಾಹಿತಿ. ಸರಿಯಾದ ಉತ್ತರ ಮಾಹಿತಿ, ಇನ್ಫಾರ್ಮೇಷನ್ ಎಂದು ಕರೆಯಲಾಗುತ್ತದೆ. ಯಾವ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ಆಪರೇಟಿಂಗ್ ಸಿಸ್ಟಮನ್ನು ಅಭಿವೃದ್ಧಿಪಡಿಸಲಾಯಿತು? ಆಪ್ಷನ್ ಎ ಮೊದಲ ಪೀಳಿಗೆ, ಆಪ್ಷನ್ ಬಿ ಎರಡನೇ ಪೀಳಿಗೆ, ಆಪ್ಷನ್ ಸಿ ಮೂರನೇ ಪೀಳಿಗೆ, ಆಪ್ಷನ್ ಡಿ ನಾಲ್ಕನೇ ಪೀಳಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮೂರನೇ ಪೀಳಿಗೆ. ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಜನಪ್ರಿಯವಾದ ಮೊದಲ ಪೀಳಿಗೆಯ ಕಂಪ್ಯೂಟರ್ ಆಗಿದೆ? ಆಪ್ಷನ್ ಎ IBM 360, ಆಪ್ಷನ್ ಬಿ IBM 2700, ಆಪ್ಷನ್ ಸಿ IBM 1650, ಆಪ್ಷನ್ ಡಿ IBM 110. ಉತ್ತರ ಆಪ್ಷನ್ ಸಿ IBM 1650. ಕೆಳಗಿನ ಯಾವ ಕಂಪ್ಯೂಟರ್ಗಳು EBCDIC ಎಂಬ 8 ಬಿಟ್ ಕೋಡ್ಗಳನ್ನು ಬಳಸುತ್ತವೆ? ಆಪ್ಷನ್ ಎ ಮೈಕ್ರೋ ಕಂಪ್ಯೂಟರ್, ಆಪ್ಷನ್ ಬಿ ಮಿನಿ ಕಂಪ್ಯೂಟರ್, ಆಪ್ಷನ್ ಸಿ ಸೂಪರ್ ಕಂಪ್ಯೂಟರ್, ಆಪ್ಷನ್ ಡಿ ಮೇನ್ ಫ್ರೇಮ್ ಕಂಪ್ಯೂಟರ್. ಇದಕ್ಕೆ ಉತ್ತರ ಆಪ್ಷನ್ ಡಿ ಮೈನ್ ಫ್ರೇಮ್ ಕಂಪ್ಯೂಟರ್. ಡೇಟಾವನ್ನು ಸಂಗ್ರಹಿಸಲು ಮತ್ತು ಲೆಕ್ಕಾಚಾರಗಳನ್ನು ನಿರ್ವಹಿಸಲು ಕಂಪ್ಯೂಟರ್ಗಳು ಯಾವ ಸಂಖ್ಯೆಯ ವ್ಯವಸ್ಥೆಯನ್ನು ಬಳಸುತ್ತವೆ? ಆಪ್ಷನ್ ಎ ಆಕ್ಟಲ್, ಆಪ್ಷನ್ ಬಿ ದಶಮಾಂಶ, ಆಪ್ಷನ್ ಸಿ ಬೈನರಿ, ಆಪ್ಷನ್ ಡಿ ಹೆಕ್ಸಾಡೆಸಿಮಲ್. ಇದಕ್ಕೆ ಉತ್ತರ ಆಪ್ಷನ್ ಸಿ ಬೈನರಿ 0-1 ಅನ್ನು ಬಳಸುತ್ತವೆ. ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ ಹಾರ್ಡ್ವೇರ್ಗೆ ಸೂಚನೆ ನೀಡುತ್ತದೆ? ಅದು ಏನು ಮಾಡಬೇಕು ಮತ್ತು ಹೇಗೆ ಕಾರ್ಯನಿರ್ವಹಿಸಬೇಕೆಂದು ತಿಳಿಸುತ್ತದೆ? ಆಪ್ಷನ್ ಎ ಹಾರ್ಡ್ವೇರ್, ಆಪ್ಷನ್ ಬಿ ಆಪರೇಟಿಂಗ್ ಸಿಸ್ಟಮ್, ಆಪ್ಷನ್ ಸಿ ಸಾಫ್ಟ್ವೇರ್, ಆಪ್ಷನ್ ಡಿ ಡಿವೈಸ್ ಡ್ರೈವರ್. ಇದಕ್ಕೆ ಉತ್ತರ ಆಪ್ಷನ್ ಸಿ ಸಾಫ್ಟ್ವೇರ್. ವಿವಿಧ ಕಾರ್ಯಗಳನ್ನು ನಿರ್ವಹಿಸಲು ಕಂಪ್ಯೂಟರ್ನಲ್ಲಿ ಬಳಸುವ ಕಂಪ್ಯೂಟರ್ ಪ್ರೋಗ್ರಾಂಗಳ ಗುಂಪನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಕಂಪ್ಯೂಟರ್ ಸೂಚನೆಗಳು, ಆಪ್ಷನ್ ಬಿ ಪ್ರೊಸೆಸರ್, ಆಪ್ಷನ್ ಸಿ ಸಾಫ್ಟ್ವೇರ್, ಆಪ್ಷನ್ ಡಿ ಹಾರ್ಡ್ವೇರ್. ಇದಕ್ಕೆ ಉತ್ತರ ಆಪ್ಷನ್ ಸಿ ಸಾಫ್ಟ್ವೇರ್. ಕೆಳಗಿನವುಗಳಲ್ಲಿ ಯಾವುದು ಸಾಫ್ಟ್ವೇರ್ ಪ್ರಕಾರವಲ್ಲ? ಆಪ್ಷನ್ ಎ ಸಿಸ್ಟಮ್ ಸಾಫ್ಟ್ವೇರ್, ಆಪ್ಷನ್ ಬಿ ಅಪ್ಲಿಕೇಶನ್ ಸಾಫ್ಟ್ವೇರ್, ಆಪ್ಷನ್ ಸಿ ಯುಟಿಲಿಟಿ ಸಾಫ್ಟ್ವೇರ್, ಆಪ್ಷನ್ ಡಿ ಡ್ರೈವರ್ ಸಾಫ್ಟ್ವೇರ್. ಇದಕ್ಕೆ ಉತ್ತರ ಆಪ್ಷನ್ ಡಿ ಡ್ರೈವರ್ ಸಾಫ್ಟ್ವೇರ್.
ಹಾರ್ಡ್ವೇರ್ ಘಟಕಗಳು ಹಾರ್ಡ್ವೇರ್ ಘಟಕಗಳನ್ನು ನಿರ್ವಹಿಸಲು ಮತ್ತು ನಿಯಂತ್ರಿಸಲು ಯಾವ ಸಾಫ್ಟ್ವೇರನ್ನು ಬಳಸಲಾಗುತ್ತದೆ ಮತ್ತು ಹಾರ್ಡ್ವೇರ್ ಮತ್ತು ಇತರ ವಿವಿಧ ರೀತಿಯ ಸಾಫ್ಟ್ವೇರ್ಗಳ ನಡುವೆ ಪರಸ್ಪರ ಕ್ರಿಯೆಯನ್ನು ಅನುಮತಿಸಲಾಗುತ್ತದೆ. ಆಪ್ಷನ್ ಎ ಅಪ್ಲಿಕೇಶನ್ ಸಾಫ್ಟ್ವೇರ್, ಆಪ್ಷನ್ ಬಿ ಸಿಸ್ಟಮ್ ಸಾಫ್ಟ್ವೇರ್, ಆಪ್ಷನ್ ಸಿ ಯುಟಿಲಿಟಿ ಸಾಫ್ಟ್ವೇರ್, ಆಪ್ಷನ್ ಡಿ ಆಪರೇಟಿಂಗ್ ಸಿಸ್ಟಮ್. ಏನಂತ ಅಂದರೆ ಹಾರ್ಡ್ವೇರ್ ಘಟಕಗಳನ್ನು ಅಂದರೆ ಹಾರ್ಡ್ವೇರ್ ಸಿಸ್ಟಮ್ ಮತ್ತು ಸಾಫ್ಟ್ವೇರ್ ಸಿಸ್ಟಮ್ನ ನಡುವೆ ಕೊಂಡಿಯಂತೆ ಯಾವ ರೀತಿಯ ಸಾಫ್ಟ್ವೇರ್ ಕೆಲಸ ಮಾಡುತ್ತೆ ಅಂತ ಇಲ್ಲಿ ಕೇಳಿರುವುದು. ಇದಕ್ಕೆ ಉತ್ತರ ಆಪ್ಷನ್ ಬಿ ಸಿಸ್ಟಮ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಉದಾಹರಣೆ MS ವರ್ಡ್. ಕೆಳಗಿನವುಗಳಲ್ಲಿ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ನ ಭಾಗವಾಗಿದೆ? ಆಪ್ಷನ್ ಎ ಆಪರೇಟಿಂಗ್ ಸಿಸ್ಟಮ್, ಆಪ್ಷನ್ ಬಿ ಯುಟಿಲಿಟಿ ಸಾಫ್ಟ್ವೇರ್, ಆಪ್ಷನ್ ಸಿ ಬ್ರೌಸರ್ ಸಾಫ್ಟ್ವೇರ್, ಆಪ್ಷನ್ ಡಿ ಎ ಮತ್ತು ಬಿ ಎರಡೂ. ಇದಕ್ಕೆ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ ಎರಡೂ, ಆಪರೇಟಿಂಗ್ ಸಿಸ್ಟಮ್ ಮತ್ತು ಯುಟಿಲಿಟಿ ಸಾಫ್ಟ್ವೇರ್. ಕಂಪ್ಯೂಟರ್ ಸಾಫ್ಟ್ವೇರ್ನ ಮುಖ್ಯ ಕಾರ್ಯವೆಂದರೆ ಡೇಟಾವನ್ನು ಪರಿವರ್ತಿಸುವುದು. ಆಪ್ಷನ್ ಎ ಮಾಹಿತಿ ಇನ್ಫಾರ್ಮೇಷನ್, ಆಪ್ಷನ್ ಬಿ ಪ್ರೋಗ್ರಾಮ್, ಆಪ್ಷನ್ ಸಿ ವಸ್ತು, ಆಪ್ಷನ್ ಡಿ ಎ ಮತ್ತು ಸಿ ಎರಡೂ. ಇದಕ್ಕೆ ಉತ್ತರ ಆಪ್ಷನ್ ಎ ಮಾಹಿತಿ ಇನ್ಫಾರ್ಮೇಷನ್ ಆಗಿ ಪರಿವರ್ತಿಸುವುದು. ಡೇಟಾ ಎಂದರೆ ರಾ ಮೆಟೀರಿಯಲ್, ಮಾಹಿತಿ ಎಂದರೆ ಪ್ರೊಸೆಸಿಂಗ್ ಆಗಿರುವಂತಹದ್ದು. ಕಂಪ್ಯೂಟರ್ ಬಳಕೆದಾರರು ಮತ್ತು ಕಂಪ್ಯೂಟರ್ ಹಾರ್ಡ್ವೇರ್ ನಡುವೆ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುವ ಕಂಪ್ಯೂಟರ್ ಪ್ರೋಗ್ರಾಮನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಸಾಫ್ಟ್ವೇರ್, ಆಪ್ಷನ್ ಬಿ ಹಾರ್ಡ್ವೇರ್, ಆಪ್ಷನ್ ಸಿ ಆಪರೇಟಿಂಗ್ ಸಿಸ್ಟಮ್, ಆಪ್ಷನ್ ಡಿ ಚಾಲಕ. ಚಾಲಕ ಅಂದರೆ ಡ್ರೈವರ್, ಡಿವೈಸ್ ಡ್ರೈವರ್. ಇದಕ್ಕೆ ಉತ್ತರ ಆಪ್ಷನ್ ಸಿ ಆಪರೇಟಿಂಗ್ ಸಿಸ್ಟಮ್. ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸಂಭವಿಸುವ ಒಂದು ಅಥವಾ ಹೆಚ್ಚಿನ ದೋಷಗಳನ್ನು ಸಾಫ್ಟ್ವೇರ್ ಕೆಲಸ ಮಾಡುವುದನ್ನು ತಡೆಯುತ್ತದೆ. ಇದನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಬೋಟ್, ಆಪ್ಷನ್ ಬಿ ಸಿಸ್ಟಮ್ ದೋಷ, ಆಪ್ಷನ್ ಸಿ ಬಗ್, ಆಪ್ಷನ್ ಡಿ ಸ್ಲಗ್. ಎರರನ್ನು ಏನೆಂದು ಕರೆಯಲಾಗುತ್ತದೆ ಎಂದು ಕೇಳಿರುವುದು. ಇದಕ್ಕೆ ಬಗ್ ಎಂದು ಕರೆಯುತ್ತಾರೆ ಮತ್ತು ಬಗ್ಗನ್ನು ತೆಗೆಯಲು ಡಿಬಗ್ ಪ್ರೋಗ್ರಾಮನ್ನು ಮಾಡುತ್ತಾರೆ. ಆಪ್ಷನ್ ಬಗ್ ಎಂದರೆ ಆಪ್ಷನ್ ಎ ಪ್ರೋಗ್ರಾಂನಲ್ಲಿ ತಾರ್ಕಿಕ ದೋಷಗಳು, ಆಪ್ಷನ್ ಬಿ ಪ್ರೋಗ್ರಾಂನಲ್ಲಿ ಸಿಂಟ್ಯಾಕ್ಸ್ ದೋಷಗಳು, ಆಪ್ಷನ್ ಸಿ ರನ್ ಟೈಮ್ ದೋಷ, ಆಪ್ಷನ್ ಡಿ ಮೇಲಿನ ಎಲ್ಲ. ಬಗ್ ಎಂದರೆ ಆಪ್ಷನ್ ಎ ಪ್ರೋಗ್ರಾಂನಲ್ಲಿ ತಾರ್ಕಿಕ ದೋಷಗಳು. ತಪ್ಪಾದ ಫಲಿತಾಂಶಗಳು ಅಥವಾ ಔಟ್ಪುಟ್ ಅನ್ನು ಉತ್ಪಾದಿಸುವ ಆಲ್ಗಾರಿದಮ್ನಲ್ಲಿನ ತಪ್ಪನ್ನು ಕರೆಯಲಾಗುತ್ತದೆ. ಆಪ್ಷನ್ ಎ ತಾರ್ಕಿಕ ದೋಷ, ಆಪ್ಷನ್ ಬಿ ಸಿಂಟ್ಯಾಕ್ಸ್ ದೋಷ, ಆಪ್ಷನ್ ಸಿ ಕಂಪೈಲ್ ಟೈಮ್ ದೋಷ, ಆಪ್ಷನ್ ಡಿ ಕಾರ್ಯವಿಧಾನದ ದೋಷ. ಇದಕ್ಕೆ ಉತ್ತರ ತಾರ್ಕಿಕ ದೋಷ, ಆಪ್ಷನ್ ಎ. ಸಾಫ್ಟ್ವೇರ್ ಪ್ರೋಗ್ರಾಂನಲ್ಲಿ ದೋಷಗಳನ್ನು ಕಂಡುಹಿಡಿಯುವ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯಲಾಗುತ್ತದೆ. ಆಪ್ಷನ್ ಎ ಡಿಬಗ್ ಮಾಡುವಿಕೆ, ಆಪ್ಷನ್ ಬಿ ವ್ಯಾಖ್ಯಾನ, ಆಪ್ಷನ್ ಸಿ ಕಂಪೈಲಿಂಗ್, ಆಪ್ಷನ್ ಡಿ ಪರೀಕ್ಷೆ ಟೆಸ್ಟಿಂಗ್. ಇದಕ್ಕೆ ಉತ್ತರ ಆಪ್ಷನ್ ಡಿ ಪರೀಕ್ಷೆ ಟೆಸ್ಟಿಂಗ್ ಎಂದು ಕರೆಯುತ್ತಾರೆ. ಕಂಪ್ಯೂಟರ್ ಸಂಪನ್ಮೂಲಗಳ ನಿರ್ವಹಣೆಗೆ ಸಂಬಂಧಿಸಿದ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಲು ಅಭಿವೃದ್ಧಿಪಡಿಸಿದ ಸಾಫ್ಟ್ವೇರ್ ಪ್ರೋಗ್ರಾಂಗಳನ್ನು ಹೀಗೆಂದು ಕರೆಯಲಾಗುತ್ತದೆ. ಆಪ್ಷನ್ ಎ ಸಿಸ್ಟಮ್ ಸಾಫ್ಟ್ವೇರ್, ಆಪ್ಷನ್ ಬಿ ಯುಟಿಲಿಟಿ ಸಾಫ್ಟ್ವೇರ್, ಆಪ್ಷನ್ ಸಿ ಅಪ್ಲಿಕೇಶನ್ ಸಾಫ್ಟ್ವೇರ್, ಆಪ್ಷನ್ ಡಿ ಸಹಾಯಕ ಸಾಫ್ಟ್ವೇರ್.
ಇದಕ್ಕೆ ಉತ್ತರ ಆಪ್ಷನ್ ಸಿ ಅಪ್ಲಿಕೇಶನ್ ಸಾಫ್ಟ್ವೇರ್.